ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಅಮೆರಿಕ ಜಂಟಿ ಸಂಘರ್ಷದಲ್ಲಿ ಖಮೇನಿ ಹತ್ಯೆ ಆಗಿದೆ. ಖಮೇನಿ ಹತ್ಯೆಯ ನಂತರ ಯಾರಾಗ್ತಾರೆ ನೆಕ್ಸ್ಟ್ ಪರಮೋಚ್ಚ ನಾಯಕ ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೀಗ ಉತ್ತರ ಸಿಗ್ತಾ ಇದೆ. ಮುಜ್ತಬಾ ಖಮೇನಿಯನ್ನ ನೇಮಕ ಮಾಡಲಾಗಿದೆ. ಖಮೇನಿ ಪುತ್ರ ಮುಜ್ತಬಾ ಖಮೇನಿಗೆ ಉತ್ತರಾಧಿಕಾರಿಯ ಪಟ್ಟವನ್ನು ಕಟ್ಟಲಾಗಿದೆ. ಇರಾನ್ನ 88 ಸದಸ್ಯರ ಧಾರ್ಮಿಕ ತಜ್ಞರ ಸಭೆಯಲ್ಲಿ ಆಯ್ಕೆಯಾಗಿದೆ. ಮುಜ್ತಬಾರನ್ನ ಇರಾನ್ನ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿರುವಂಥದ್ದು. ಮುಜ್ತಬಾ ಮುಂದೆ ಈಗ ಸಾಲು ಸವಾಲುಗಳಿದ್ದಾವೆ. ಒಂದು ಕಡೆ ಯಾರೇ ನೆಕ್ಸ್ಟು ಉತ್ತರಾಧಿಕಾರಿಯಾಗಿ ಬಂದರೂ ಕೂಡ ಅವರನ್ನು ಎಗರಿಸ್ಬಿಡ್ತೀವಿ ಅಂಥೇಳಿ ಬೆಂಜಮಿನ್ ನೆತನ್ಯಾಹು ಹೇಳ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಇರಾನನ್ನು ನಾಮಾವಶೇಷ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಸಾಲು ಸವಾಲಿನ ನಡುವೆ ಆಯತುಲ್ಲಾ ಅಲಿ ಖಮೇನಿಯ ಎರಡನೇ ಮಗನಿಗೆ ಈಗ ಆಯತುಲ್ಲಾನ ಪಟ್ಟವನ್ನು ಕಟ್ಟಲಾಗಿದೆ. ಅರ್ಥಾತ್ ಉತ್ತರಾಧಿಕಾರಿಯ ಪಟ್ಟವನ್ನು ಕಟ್ಟಲಾಗಿದೆ. ಯುದ್ಧ ಪೀಡಿತ ಈ ಸಂದರ್ಭದಲ್ಲಿ, ಸಂಘರ್ಷ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮುಜ್ತಬಾ ಅನ್ನುವಂತಹದ್ದು ಪ್ರಶ್ನೆ. ಸೊ ಮುಜ್ತಬಾ ಖಮೇನಿ ಇರಾನ್ನ ನೂತನ ಸುಪ್ರೀಂ ಲೀಡರ್. ಇರಾನ್ನಲ್ಲಿ ಶಿಯಾ ಮುಸ್ಲಿಮರ ಸಂಭ್ರಮ ಜೋರಾಗಿದೆ. ಯಾಕೆಂದರೆ ಖಮೇನಿ ಕುಟುಂಬಸ್ಥರೇ ಬರಬೇಕು ಅಂತ ಇತ್ತು ಅವರಿಗೆ. ಬೀದಿಗೆ ಇಳಿದ ಲಕ್ಷಾಂತರ ಖಮೇನಿ ಆಡಳಿತದ ಬೆಂಬಲಿಗರು ಖಮೇನಿ ಪರ ಘೋಷಣೆ ಕೂಗಿ ಬೆಂಬಲಿಗರು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಇರಾನ್ ರಾಷ್ಟ್ರಧ್ವಜವನ್ನು ಹಿಡಿದು ಬೀದಿಯಲ್ಲಿ ಘೋಷಣೆಯನ್ನು ಕೂಗಲಾಗ್ತಾ ಇದೆ. ಹಲವು ಕಡೆ ಖಮೇನಿ ಆಡಳಿತದ ವಿರುದ್ಧವೂ ಕೂಡ ಘೋಷಣೆ. ಅಂದರೆ ನನ್ನ ಪ್ರಕಾರ ಅಲ್ಲಿ ಎರಡೂ ಥರ ಜನ ಇದ್ದಾರೆ. ಖಮೇನಿ ಸತ್ತಾಗ್ಲೇ ಆ ದೇಶದಲ್ಲಿ ಜನ ಸಂಭ್ರಮಿಸಿದರು. ಸೊ ಅವರೆಲ್ಲ ಈಗ ಖಮೇನಿ ಉತ್ತರಾಧಿಕಾರಿಯಾಗಿ ಈ ಮುಜ್ತಬಾ ಆಡಳಿತವನ್ನು ವಿರೋಧ ಮಾಡ್ತಾರೆ. ಬಟ್ ಅವರ ಬೆಂಬಲಿಗರು ಇರ್ತಾರಲ್ಲ, ಅವರೆಲ್ಲ ರಾಷ್ಟ್ರಧ್ವಜ ಹಿಡಿದು ಸಂಭ್ರಮಿಸಿದ್ದಾರೆ.